ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಸಿ ಅವರೆಕಾಳು ಹಾಗೆಯೇ ಹುರುಳಿಕಾಯಿನ ಬಳಸಿ ಪಲ್ಯ ಉಪ್ಸಾರನ್ನ ಮಾಡ್ತಾಯಿದ್ದೀನಿ. ತುಂಬಾ ರುಚಿಕರವಾಗಿರುತ್ತೆ. ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ 4 ಲೋಟ ನೀರನ್ನ ಕುದಿಯೋಕ್ಕೆ ಇಟ್ಟಿದ್ದೆ. ಅದು ಕುದಿಯುವಾಗ ಒಂದು ಬೌಲಷ್ಟು ಹಸಿ ಅವರೆಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಫಾರಮ್ ಹುರುಳಿಕಾಯಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಟೊಮೊಟೊನ ಸೇರಿಸಿ, ಹಾಗೆ 1 ಬದನೆಕಾಯಿ, 1 ಆಲೂಗೆಡ್ಡೆ, ಹಾಗೆ 2 ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಕಲ್ಲುಪ್ಪನ್ನ ರುಚಿಗೆ ತಕ್ಕಷ್ಟು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 1 ವಿಸಿಲು ಕೂಗಿಸ್ಕೊಂಡು ತಣ್ಣಗಾದ ನಂತರ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ಕೊಳ್ತಿದ್ದೀನಿ. ಇವಾಗ ನೋಡಿ, ಟೊಮೊಟೊನ ಸಪ್ರೇಟಾಗಿ ಎತ್ತಿಟ್ಕೊಂಡು ಆನಂತರ ಇದನ್ನು ಕಾಳು ಬಸಿಯೋ ಪಾತ್ರೆಗೆ ಹಾಕಿ ನೀರನ್ನ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ಹದವಾಗಿ ಬೆಂದಿದೆ. 2 ವಿಸಿಲ್ ಕೂಗಿಸ್ಬಿಟ್ರೆ ಇದು ಚೆನ್ನಾಗಿ ಬೆಂದೋಗುತ್ತೆ. ಹಾಗಾಗಿ 1 ವಿಸಿಲ್ನ ಕೂಗಿಸ್ಕೊಂಡಿದ್ದೀನಿ. ಈ ರೀತಿ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ ಕುಕ್ಕರ್ಗೆ 5 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೆ. ಆನಂತರ ಸಾಸಿವೆನ ಹಾಕ್ಕೊಂಡಿದ್ದೀನಿ. 1.5 ಟೀ ಸ್ಪೂನಷ್ಟು 8 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಿ ಸೇರಿಸ್ಕೊಂಡಿದ್ದೆ. ಇದು ಖಾರ ಕಡಿಮೆ ಇದೆ, ಹಾಗಾಗಿ 8 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಹಾಗೆ 2 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ಮಧ್ಯಮ ಗಾತ್ರದ ಈರುಳ್ಳಿ ಸೇರಿಸ್ಕೊಂಡ ನಂತರ 3 ಕಡ್ಡಿಯಷ್ಟು ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಪುಡಿ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಕೆಂಪಾದ ನಂತರ ಇದಕ್ಕೆ ನಾನು ಒಂದು ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ, ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ ನಂತರ ನಾನು ಬಸ್ತಿಟ್ಕೊಂಡಿರುವಂತಹ ಅವರೆಕಾಯಿ ಹಾಗೂ ಬೀನಿಸು ಹುರುಳಿಕಾಯಿ ಏನಿದೆ, ಹಾಗೆಯೇ ಕ್ಯಾರೆಟು, ಬದನೆಕಾಯಿ, ಆಲೂಗಡ್ಡೆನ ಬೇಯಿಸ್ಕೊಂಡಿದ್ನಲ್ಲ, ಇಷ್ಟನ್ನು ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಇದು ನೀರು ಕಡಿಮೆ ಆಗೋವರೆಗೂ, ಅಂದರೆ ತಳದಲ್ಲಿ ಸ್ವಲ್ಪ ನೀರಿರುತ್ತಲ್ವ, ಅದೆಲ್ಲ ಹಿಂಗೋವರೆಗೂ 3-4 ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿಯಾಗುತ್ತೆ. ಇವಾಗ ನಾನು ಬಸ್ಕೊಂಡಿರೋ ಉಪ್ಸಾರಿಂದು ನೀರಿತ್ತಲ್ಲ, ಅದಕ್ಕೆ ಟೊಮೊಟೊನ ಕಿವುಚಿ ಸೇರಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿರೋ ಟೊಮೊಟೊನ ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಗ್ಗರಣೆನ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ 1 ಬೆಳ್ಳುಳ್ಳಿ ಜಜ್ಜಿದ್ದು, 1 ಒಣಮೆಣಸಿನ್ಕಾಯಿ, ಹಾಗೆ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಇದು ಒಗ್ಗರಣೆ ಬೆಂದ ನಂತರ ನಾನು ಉಪ್ಸಾರಿಗೆ ಸೇರಿಸ್ಕೊಳ್ತೀನಿ. ನಾನು ಉಪ್ಸಾರಿನ ಖಾರನ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮಾಡೋದು ಹೇಗೆ ಅಂತ. ನಾನು ಯಾವಾಗಲೂ ಹಸಿ ಖಾರ, ಹಾಗೆಯೇ ಹಸಿಮೆಣಸಿನ್ಕಾಯಿ ಖಾರ, ಹಾಗೆಯೇ ಒಣಮೆಣಸಿನ್ಕಾಯಿ ಖಾರನ ರುಬ್ಬಿ ಇಟ್ಕೊಂಡಿರ್ತೀನಿ. ಇದು ನೋಡಿ, ಒಣಮೆಣಸಿನ್ಕಾಯಿ ಖಾರ, ಇದಕ್ಕೆ ನೀರನ್ನ ಸೇರಿಸಿಲ್ಲ, ಹಾಗೆಯೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಫ್ರಿಜ್ಜಿಂದ ಹೊರಗಡೆ ಇಟ್ಟರು ತಿಂಗಳಾದ್ರೂ ಹಾಳಾಗೋದಿಲ್ಲ. ಹಾಗೆಯೇ ಹಸಿಮೆಣಸಿನ್ಕಾಯಿ ಖಾರನ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಹೊರಗಡೆ 1 ವಾರ ಇಡ್ಬೋದು, ಅದ್ರ ಮೇಲೆ ಉಳಿಯಲ್ಲ, ಹಾಗಾಗಿ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಧನ್ಯವಾದಗಳು ಸ್ನೇಹಿತರೆ.